ವೀಕ್ಷಕರೇ, ಪ್ರತಿದಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬರ್ತಾ ಇದ್ದೇವೆ. ಹಾಗಾದ್ರೆ ಇಂದಿನ ವಿಷಯ ಏನು? ಇವತ್ತು ಖ್ಯಾತ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿಯವರು ಏನೊಂದು ವಿಷಯದ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಆದರ್ಶ್ ಅವರೇ, ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಇಂದಿನ ಸಂಚಿಕೆಯಲ್ಲಿ ಯಾವ ಒಂದು ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ? ಇವತ್ತು ನಾನು ಈ ಗ್ಯಾಲ್ ಬ್ಲಾಡರ್ ಸ್ಟೋನ್ ಅಂತ ಹೇಳಿ, ಅಂದರೆ ಮೂತ್ರಕೋಶದಲ್ಲಿ ಕಲ್ಲಾಗುತ್ತೆ ಅಂತ ಏನು ಹೇಳ್ತಾರೆ, ಆ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮತ್ತು ಈ ಕಾಯಿಲೆ ಬರೋದು ಯಾಕೆ ಅಂತಂದರೆ, ಹೆಚ್ಚು ನೀವು ಮೂತ್ರವನ್ನು ಕಟ್ಟೋದ್ರಿಂದ ಮತ್ತು ಹೆಚ್ಚು ಮೂತ್ರ ಬಂದಾಗ ಅದನ್ನು ಹಾಗೇ ಬಿಟ್ಟು ನಂತರ ಒಂದು ಸ್ವಲ್ಪ ಸಮಯದ ನಂತರ ಮೂತ್ರ ವಿಸರ್ಜನೆಯನ್ನು ಮಾಡೋದು ಕೂಡ ತುಂಬ ಮುಖ್ಯವಾಗಿ ಈ ಒಂದು ತೊಂದರೆಗೆ ಕಾರಣ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಆದಷ್ಟು ನೀವು ನೀರನ್ನು ಹೆಚ್ಚಾಗಿ ಕುಡಿಬೇಕು. ಈಗ ಹೇಳ್ತಾರೆ ಮೂತ್ರಕೋಶದ ತೊಂದರೆ ಬಂತು ಅಂದರೆ ನೀರು ಜಾಸ್ತಿ ಕುಡಿಯೋಕ್ಕೆ ಹೋಗಬೇಡಿ, ಕಿಡ್ನಿ ಫಂಕ್ಷನ್ ಜಾಸ್ತಿ ಆಗುತ್ತೆ, ತೊಂದರೆ ಆಗುತ್ತೆ ಅಂಥೇಳಿ. ಇದೆಲ್ಲ ಒಂದು ತಪ್ಪಾದ ಮಾಹಿತಿ ಅಂತ ಹೇಳ್ಬೋದು. ಆದಷ್ಟು ನಿಮಗೆ ಈ ಥರದ ತೊಂದರೆಗಳು ಇದ್ದಾಗ ಆದಷ್ಟು ಹೆಚ್ಚಾಗಿ ನೀರನ್ನು ಸೇವಿಸೋದು ತುಂಬ ಉತ್ತಮವಾದಂಥದ್ದು. ಮತ್ತು ಯೋಗರ್ಟ್ ಅಂದರೆ ಮೊಸರು, ಏನು ಫ್ಲೇವರ್ಡ್ ಯೋಗರ್ಟ್ಸ್ ಅಂತ ಬರುತ್ತೆ ಮಾರ್ಕೆಟ್ನಲ್ಲಿ, ಅಥವಾ ಮೊಸರನ್ನು ಫ್ಲೇವರ್ಡ್ ಆಗಿ ತೊಗೊಳ್ಳೋಂಥದ್ದೊಂದು ಒಂದು. ಅದ್ರ ಜೊತೆಗೆ ಈ ಪನ್ನೀರ್ ಅಂತ ಐಟಮ್ ಏನು ಹೇಳ್ತೀವಿ ನಾವು, ಅದನ್ನು ಕೂಡ ನೀವು ತೆಗೆದುಕೊಳ್ಬೋದು. ಮತ್ತು ಹೆಚ್ಚಾಗಿ ಮಜ್ಜಿಗೆಯನ್ನು ಸೇವಿಸೋದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಪೇಯರ್ ಫ್ರೂಟ್ ಅಂತ ನಾವೇನು ಹೇಳ್ತೀವಿ, ಪೇಯರ್ ಹಣ್ಣನ್ನು ಅಥವಾ ಈ ಸೇಬು ಹಣ್ಣನ್ನು, ದ್ರಾಕ್ಷಿ ಹಣ್ಣನ್ನು ಹೆಚ್ಚಾಗಿ ಸೇವಿಸೋದ್ರಿಂದ, ಅಂದರೆ ಹೆಚ್ಚಾಗಿ ಅಂತಂದರೆ ಅತಿ ಹೆಚ್ಚು ಅಂತಲ್ಲ, ಹೆಚ್ಚಾಗಿ ಸೇವಿಸೋದ್ರಿಂದ ನಿಮಗೆ ಈ ಒಂದು ತೊಂದರೆಯಿಂದ ನೀವು ಹೊರಗಡೆ ಬರ್ಬೋದು. ಮತ್ತು ಪೇರ್ ಮತ್ತು ಸೇಬು ಹಣ್ಣಿನಲ್ಲಿ ಕಲ್ಲನ್ನು ಕರಗಿಸುವಂಥ ಒಂದು ಶಕ್ತಿ ಹೆಚ್ಚಾಗಿ ಕಂಡುಬಂದಿದೆ. ಮತ್ತು ಅದಲ್ಲದೆ ಆದಷ್ಟು ಹೆಚ್ಚು ಈ ತರಕಾರಿಗಳನ್ನು ಹೆಚ್ಚಾಗಿ ನೀವು ತೊಗೊಳ್ಬೇಕಾಗುತ್ತೆ, ಹಸಿರು ಸೊಪ್ಪುಗಳನ್ನು ಹೆಚ್ಚಾಗಿ ತೊಗೊಳ್ಬೇಕಾಗುತ್ತೆ. ಮತ್ತು ಕ್ಯಾಬೇಜ್ ಅಂತೂ ಇದಕ್ಕೆ ತುಂಬ ಒಳ್ಳೆಯ ಒಂದು ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ಅದಲ್ಲದೆ ಹೆಚ್ಚಾಗಿ ನೀವು ನೀರನ್ನು ಕುಡಿಬೇಕು, ಹಾಲು ಸ್ವಲ್ಪ ಕಡಿಮೆ ಮಾಡೋದು ತುಂಬ ಉತ್ತಮ. ಮತ್ತು ಮಾಂಸಾಹಾರಿಗಳಾಗಿದ್ದರೆ ಸಂಪೂರ್ಣವಾಗಿ ಮಾಂಸಾಹಾರವನ್ನು ಬಿಡಬೇಕಾಗುತ್ತೆ. ಆಮೇಲೆ ಇದು ಹೆಚ್ಚು 22ರಿಂದ 33 mm ಏನು ಈ ಸ್ಟೋನ್ ಆಗಿದ್ದರೆ ಯಾವುದೇ ರೀತಿ ಔಷಧಿ ಇಲ್ಲ ಅಂತ ಹೇಳ್ಬೋದು. ಇದನ್ನು ಉಪಶಮನ ಮಾಡೋದು ತುಂಬ ಕಠಿಣವಾಗುತ್ತೆ. ಆದ್ದರಿಂದ ಗಾಲ್ ಬ್ಲಾಡರ್ನಲ್ಲಿ ಸ್ಟೋನ್ಸ್ ಆದಾಗ ಅದನ್ನು ಆದಷ್ಟು ಬೇಗ ನೀವು ಆಪರೇಷನ್ ಮಾಡ್ಕೊಂಡು ತೆಗೆದುಕೊಳ್ಳೋದು ತುಂಬ ಉತ್ತಮವಾದಂಥ ಒಂದು ಸಲಹೆ ಅಂತ ಹೇಳ್ಬೋದು. ಮತ್ತು ಹೆಚ್ಚಾಗಿ ನೀರನ್ನು, ನೀವು ಭಾಳ ನೀರನ್ನು ಕುಡಿಯೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಮತ್ತು ಮೂತ್ರ ಬಂದಾಗ ಆದಷ್ಟು ಪೂರ್ಣ ಮೂತ್ರ ವಿಸರ್ಜನೆ ಮಾಡುವ ಒಂದು ಕ್ರಮ ಏನಿದೆ ಅದು ತುಂಬ ಇಂಪಾರ್ಟೆಂಟು. ಅರ್ಧವಾಗಿ ಮಾಡುವಂಥ ಮೂತ್ರ ವಿಸರ್ಜನೆಯಲ್ಲಿ ಇನ್ಫೆಕ್ಷನ್ ಆಗಿ ನಂತರ ಅದಕ್ಕೆ ಯೂರಿನ್ ಏನಿರುತ್ತೆ ಅದು ತುಂಬ ಇನ್ಫೆಕ್ಟಿವ್ ಆಗಿಬಿಟ್ಟು ಅದರಿಂದ ಹೆಚ್ಚು ಕಾಯಿಲೆಗಳು ಬಂದು ಮತ್ತು ಜ್ವರ ಬರುವಂಥದ್ದು, ಸುಸ್ತಾಗುವಂಥದ್ದು, ಬೆನ್ನಿನ ಹಿಂದೆ ನೋವು ಬರುವಂಥದ್ದು, ಹೊಟ್ಟೆಯಲ್ಲಿ ನೋವು ಬರುವಂಥದ್ದು, ಇಂಥವೆಲ್ಲ ಕಾಯಿಲೆ ತೊಂದರೆಗಳು ನಿಮಗೆ ಉದ್ಭವಿಸುತ್ತದೆ. ಆದ್ದರಿಂದ ಆದಷ್ಟು ಹೆಚ್ಚು ಕೇರನ್ನು ನೀವು ತೊಗೊಳ್ಬೇಕಾಗುತ್ತೆ. ನಿಮ್ಮ ಆಹಾರಗಳು ನಾನು ಮೊದಲೇ ಹೇಳಿದ ಹಾಗೆ ಹಸಿ ತರಕಾರಿಗಳನ್ನು ಮತ್ತು ಹೆಚ್ಚು ಹಸಿರು ಸೊಪ್ಪುಗಳನ್ನು ಮತ್ತು ಪೇರ್ ಫ್ರೂಟು, ಗ್ರೇಪ್ಸ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಅಥವಾ ಈ ಸೇಬು ಹಣ್ಣು ಆಗಿರ್ಬೋದು, ಇದರ ಹೆಚ್ಚಿನ ಒಂದು ಸೇವನೆ ಮಾಡೋದು ಉತ್ತಮ. ಮೊಸರು, ಮಜ್ಜಿಗೆ ಮತ್ತು ಪನ್ನೀರ್ ಅಂತ ನಾವೇನು ಹೇಳ್ತೀವಿ ಅದನ್ನು ಹೆಚ್ಚು ಯೂಸ್ ಮಾಡಿದರೆ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ನೀವು ಪಡ್ಕೊಳ್ಬಹುದು. ಹಾಗೆ ಆದರ್ಶ್ ಅವರೇ, ಕೆಲವೊಬ್ಬರಿಗೆ ಈ ಮೂತ್ರ ವಿಸರ್ಜನೆ ಕ್ರಿಯೆಯಲ್ಲಿ ರಕ್ತ ಹೋಗುವಂಥ ಒಂದು ಸಮಸ್ಯೆ ಕೂಡ ಇರುತ್ತೆ. ಹಾಗಾದರೆ ಈ ಸಮಸ್ಯೆಯಿಂದ ಆ ಸಮಸ್ಯೆ ಉಂಟಾಗುತ್ತಾ, ಅಂದರೆ ಈ ಸ್ಟೋನ್ ಸಮಸ್ಯೆಯಿಂದ? ಹೌದು. ಈಗ ನೋಡಿ, ಕೆಲವರಿಗೆ ಈ ಕಿಡ್ನಿಯಲ್ಲಿ ಸ್ಟೋನ್ ಆದಾಗ ಮೂತ್ರ ವಿಸರ್ಜನೆ ಮಾಡುವಾಗ ರಕ್ತ ಹೋಗುವಂಥದ್ದು ಸಂಭವಗಳು ಹೆಚ್ಚಾಗಿರುತ್ತೆ. ಮತ್ತು ಅದಲ್ಲದೆ ಈ ಮೂತ್ರಕೋಶದಲ್ಲಿ ಸ್ಟೋನ್ ಆದಾಗ, ಏನು ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಈ ಒಂದು ತೊಂದರೆ ಕಂಡುಬರುತ್ತೆ. ಮತ್ತು ಹೆಚ್ಚು ಉರಿ ಆಗುತ್ತೆ ಮೂತ್ರ ವಿಸರ್ಜನೆಯಲ್ಲಿ, ಮತ್ತು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅನ್ಈಸಿನೆಸ್ ಅನಿಸುತ್ತೆ. ಮತ್ತು ಹೆಚ್ಚು ನಾವು ಹೇಳ್ತೀವಿ ನೀರನ್ನು ಹೆಚ್ಚು ಕುಡೀರಿ ಅಂತ ಹೇಳ್ತೀವಿ. ಇವರಿಗೆ ಆ ನೀರು ಕುಡಿದಾಗ ಒಂದು ಭಯ ಇರುತ್ತೆ, ಒಂಥರ ಏನಪ್ಪ ಈಗ ನೀರು ಕುಡಿದಿದ್ದೀನಿ ಮತ್ತು ಮೂತ್ರಕ್ಕೆ ಹೋಗಬೇಕು, ಅದೇ ಒಂದು ತೊಂದರೆ ಅಂತ. ಆದಷ್ಟು ನೀವು ಹೆಚ್ಚು ಮಿನರಲ್ಸನ್ನು ನೀವು ಹೇಗೆ ಹೊರಗೆ ಹಾಕ್ತೀರ, ಲವಣಾಂಶವನ್ನು, ಬೇಡಾದಂಥ ಲವಣಾಂಶಗಳನ್ನು ಹೊರಗೆ ಹಾಕಿದಾಗ ಡೆಫಿನೆಟ್ಲಿ ಆ ಒಂದು ಉರಿ ಇರುತ್ತೆ ಆ ಸಮಯದಲ್ಲಿ. ಮತ್ತು ನಾನು ಮುಂಚಿತವಾಗಿ ಹೇಳಿದ ಹಾಗೆ ಗಾಲ್ ಬ್ಲಾಡರ್ ಸ್ಟೋನ್ ಆದಾಗ ಅದನ್ನು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಬಂತು ಅಂತಂದರೆ, ಈಗ ಒಂದು 22 mm 33 mm ಬಂತು ಅಂತಂದರೆ ಅದನ್ನು ಆದಷ್ಟು ಬೇಗ ಆಪ್ರೇಷನ್ ಮಾಡ್ಕೊಳ್ಳೋದೇ ಒಂದು ದಾರಿ ಅಂತೇಳಿ ಹೇಳ್ಬೋದು ನಾವು. ಅದನ್ನು ಇಟ್ಕೊಂಡ್ಬಿಟ್ಟು ಹಾಗೆ ಬೆಳೆಸ್ತಾ ಹೋದರೆ ಮತ್ತು ಹೆಚ್ಚಿನ ಉಷ್ಣಾಂಶತೆ ಇರುವಂಥ ಆಹಾರಗಳನ್ನು ಸೇವನೆ ಮಾಡಿದರೆ ಅದು ಸರಿಯಾಗಿರೋದಿಲ್ಲ. ಅದಕ್ಕೆ ನಾನು ಹೇಳಿದೆ ಮಾಂಸಾಹಾರಿಗಳಾಗಿದ್ದರೆ ಸಂಪೂರ್ಣವಾಗಿ ಬಿಡಬೇಕು ಅಂತ ಹೇಳಿ. ಆದಷ್ಟು ಹಸಿರು ತರಕಾರಿಗಳನ್ನು ತಿನ್ನೋದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ.
ವೀಕ್ಷಕರೇ, ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ಈ ಸಮಸ್ಯೆ ಹೇಗುಂಟಾಗುತ್ತೆ, ಇದನ್ನ ಹೇಗೆ ತಡೆಗಟ್ಬೋದು, ಮತ್ತೆ ಈ ಸಮಸ್ಯೆ ಎದುರಾದಾಗ ನಾವೇನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು, ನಮ್ಮ ಆಹಾರ ಪದ್ಧತಿಯಲ್ಲಿರ್ಬೋದು ಅಥವಾ ನಿತ್ಯ ಜೀವನದಲ್ಲಿರ್ಬೋದು, ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ. ಬನ್ನಿ ಈಗ ಈ ಸಮಸ್ಯೆಗೆ ಸಹಾಯಕವಾಗುವಂತ ಒಂದು ಮನೆ ಔಷಧನ ಹೇಗೆ ತಯಾರಿಸೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಆಲಿವ್ ಆಯಿಲ್, ನಿಂಬೆಹಣ್ಣು, ದ್ರಾಕ್ಷಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಸೇಬು ಹಣ್ಣಿನ ಪೇಸ್ಟ್, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಗ್ಲಾಸ್ಗೆ ನೀರನ್ನು ಹಾಕ್ಕೊಳ್ಬೇಕು. ನೀರನ್ನು ಕಾದ ಪಾತ್ರೆಗೆ ಹಾಕ್ಕೊಂಡು ಈ ಕಾದ ಪಾತ್ರೆಗೆ ನಾವು ಮೊದಲನೇದಾಗಿ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ನಾವು ಮುಂದೆ ಈ ಸೇಬು ಹಣ್ಣಿನ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಬೇಕು. 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಇವಾಗಲೇ ತಿಳಿಸಿದ ಹಾಗೆ ಸೇಬು ಹಣ್ಣು ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ನನ್ನ ಕರಗಿಸೋದ್ರಲ್ಲಿ ತುಂಬಾ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಇದು ಮತ್ತೆ ಪೇರ್ಸ್ ಹಣ್ಣು ಅಂತ ಏನು ಹೇಳ್ತೀವಿ ಅದು ಕೂಡ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ತಂದು ಕೊಡುತ್ತೆ. ಇದಕ್ಕೆ ನಾವು 2 ಟೀ ಸ್ಪೂನಷ್ಟು ಈ ದ್ರಾಕ್ಷಿಯ ರಸವನ್ನು ಏನು ನಾವಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕಬೇಕು. ಈ ಥರ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ನಂತರ ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ಆಲಿವ್ ಆಯಿಲನ್ನು ಹಾಕಬೇಕು. ಆಲಿವ್ ಆಯಿಲನ್ನು ಹಾಕಿ ನಂತರ ಇದನ್ನು ಮತ್ತೆ ಕುದಿಸ್ಬೇಕು. ಕುದಿಸಿ ಇದು ತಣ್ಣಗಾದ ಮೇಲೆ ಇದನ್ನು 2 ರಿಂದ 3 ಟೀ ಸ್ಪೂನಷ್ಟು ಬೆಳಿಗ್ಗೆ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಊಟವಾದ ನಂತರ ಮತ್ತು ತಿಂಡಿ ಆದ ನಂತರ ಬೆಳಿಗ್ಗೆ ಮತ್ತು ರಾತ್ರಿ ಸೇವಿಸೋದ್ರಿಂದ ಉತ್ತಮವಾದಂಥ ಫಲಿತಾಂಶವನ್ನು ನೀವು ಕಂಡುಕೊಳ್ಬೋದು. ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಾಯ್ಲ್ ಆಗ್ತಾ ಇದೆ. ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ಆಲಿವ್ ಆಯಿಲನ್ನು ಹಾಕಬೇಕು. ಆಲಿವ್ ಆಯಿಲ್ ಆ್ಯಕ್ಚುಲಿ ತುಂಬ ಎಕ್ಸ್ಪೆನ್ಸಿವ್ ಆಯಿಲ್, ಅದು ತುಂಬ ಮಾರುಕಟ್ಟೆಯಲ್ಲಿ ಹೆಚ್ಚು ಕ್ರಯವನ್ನು ಕೊಟ್ಟು ನೀವು ತಗೊಳ್ಬೇಕಾಗತ್ತೆ. ಆದರೆ ಈ ಒಂದು ಸಮಸ್ಯೆಗೆ ತುಂಬ ಉತ್ತಮವಾದಂಥ ಒಂದು ಪರಿಹಾರವನ್ನು ನಾವು ಕಂಡುಕೊಳ್ಬೋದು ಅಲ್ವಾ. ಈಗ ಒಂದು ಗ್ಯಾಲ್ ಬ್ಲಾಡರ್ನಲ್ಲಿ ಸ್ಟೋನ್ ಆದಾಗ ಅದರ ತೊಂದರೆ ಅನುಭವಿಸೋರಿಗೆ ಗೊತ್ತದೆ ಎಷ್ಟು ಒಂದು ನೋವನ್ನು ಕೊಡುತ್ತೆ ಅಂತೇಳಿ. ಸೊ ಈಗ ಇದು ಸ್ವಲ್ಪ ಒಂದು ಕುದಿ ಬಂದ ನಂತರ, ಈಗ ಕುದಿ ಬರ್ತಾ ಇದೆ ಇಲ್ಲಿ, ಇದು ಬಂದ ನಂತರ ನಾವು ಆಫ್ ಮಾಡ್ಕೊಂಡ್ಬಿಟ್ಟು ಇದು ತಣ್ಣಗಾದ ಮೇಲೆ, ನಾನು ಮೊದಲೇ ಹೇಳಿದ್ದೀನಿ, ಇದನ್ನು ತಣ್ಣಗಾದ ಮೇಲೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಬೆಳಿಗ್ಗೆ ತಿಂಡಿ ಆದ ನಂತರ ಮತ್ತು ರಾತ್ರಿ ಊಟವಾದ ನಂತರ 2 ರಿಂದ 3 ಟೀ ಸ್ಪೂನಷ್ಟು ನೀವು ಇದನ್ನು ಸೇವಿಸಿದರೆ ತುಂಬ ಉತ್ತಮ ರಿಸಲ್ಟ್ಸನ್ನು ಪಡಿಬೋದು. ಈಗ ಇದು ಸಿದ್ಧವಾಗಿದೆ, ಆಫ್ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಸೋಸುವಂಥ ಅವಶ್ಯಕತೆ ಇಲ್ವಾ? ಸೋಸುವಂಥ ಅವಶ್ಯಕತೆ ಇಲ್ಲ. ಇದೇ ರೀತಿ ಇದನ್ನು ನೀವು ಸೇವಿಸ್ಬೋದು. ಇಲ್ಲ ಅಂತಂದ್ರೆ ಇದು ಕುಡಿಲಿಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಸೇಬಣ್ಣನ್ನು ಹಾಕಿದ್ದೀವಿ, ದ್ರಾಕ್ಷಿಯ ರಸವನ್ನು ಕೂಡ ಬೆರೆಸಿದ್ದೀವಿ. ಒಂಥರ ಈ ಮಿಕ್ಸ್ಡ್ ಫ್ರೂಟ್ ಅನ್ನ ತೆಗೆದುಕೊಳ್ಳೋ ಒಂದು ರೀತಿಯಲ್ಲಿರುತ್ತೆ. ಇದನ್ನ ನೀವು ಸೇವಿಸ್ಬೋದು. ಮತ್ತು ಇದರಲ್ಲಿ ಆಲಿವ್ ಆಯಿಲ್ ಇರೋದ್ರಿಂದ ತುಂಬಾ ಉತ್ತಮವಾದಂಥ ರಿಸಲ್ಟ್ಸ್ ಅನ್ನ ತಂದುಕೊಡುತ್ತೆ. ಕೆಲವರು ಈ ಗ್ಯಾಲ್ ಬ್ಲಾಡರ್ ಸ್ಟೋನ್ಸ್ ಆದಾಗ, ಮೂತ್ರಕೋಶದಲ್ಲಿ ಕಲ್ಲು ಅನ್ನೋ ಒಂದು ಏನು ತೊಂದರೆ ಬಂದಾಗ ಈ ಆಲಿವ್ ಆಯಿಲನ್ನು 2 ರಿಂದ 3 ಟೇಬಲ್ ಸ್ಪೂನಷ್ಟು ಸೇವಿಸಿದರೆ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ಪಡಿಬೋದು. ಈ ಆಲಿವ್ ಆಯಿಲ್ನಲ್ಲಿ ಯಾವುದೇ ರೀತಿಯ ಫ್ಯಾಟ್ ಕಂಟೆಂಟ್ ಇಲ್ಲ ಮತ್ತು ಈ ಕಲ್ಲನ್ನು ಕರಗಿಸುವಂಥ ಒಂದು ಶಕ್ತಿ ಆ ಆಲಿವ್ ಆಯಿಲ್ನಲ್ಲಿದೆ. ಸೊ ಇವನ್ನೆಲ್ಲ 3 ಸೇರಿಸ್ಬಿಟ್ಟು ನಾವು ಮಾಡಿದಂಥ ಈ ಒಂದು ಪೇಯ ಏನಿದೆ ಅದು ಸಿದ್ಧವಾಗಿದೆ. ಮೂತ್ರಕೋಶದ ಕಲ್ಲುಗಳ ನಿವಾರಣೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಆಲಿವ್ ಆಯಿಲ್, ನಿಂಬೆಹಣ್ಣು, ದ್ರಾಕ್ಷಿ ಹಣ್ಣಿನ ಪೇಸ್ಟ್ ಮತ್ತು ಸೇಬು ಹಣ್ಣಿನ ಪೇಸ್ಟ್. ತಯಾರಿಸುವ ವಿಧಾನ: ಕಾದ ಪಾತ್ರೆಗೆ ನೀರು, ನಿಂಬೆಹಣ್ಣಿನ ರಸ, ಸೇಬು ಹಣ್ಣಿನ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ದ್ರಾಕ್ಷಿ ಹಣ್ಣಿನ ಪೇಸ್ಟನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಅದಕ್ಕೆ ಆಲಿವ್ ಆಯಿಲ್ ಬೆರೆಸಿಕೊಂಡು ಒಂದು ಲೋಟಕ್ಕೆ ಹಾಕಿಕೊಂಡರೆ ಮೂತ್ರಕೋಶದ ಕಲ್ಲುಗಳ ನಿವಾರಣೆಗೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ನೋಡಿದ್ವಲ್ಲ ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ಈ ಸಮಸ್ಯೆಗೆ ಮನೆಯಲ್ಲೇ ಎಷ್ಟು ಸುಲಭವಾಗಿ ಒಂದು ಮನೆ ಔಷಧನ ಸಿದ್ಧಪಡಿಸ್ತೀವಿ ಅಂತ. ಸ್ನೇಹಿತರೆ, ಬನ್ನಿ ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ಈ ಒಂದು ಸಮಸ್ಯೆಗೆ ಮತ್ತೊಂದು ಮನೆ ಔಷಧನ ಹೇಗೆ ತಯಾರಿಸೋದು ಅಂತ ತಿಳ್ಕೊಳ್ಳೋಣ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ವೀಳ್ಯದ ಎಲೆ, ಜೀರಿಗೆ, ಬೀಟ್ರೂಟ್ ಪೇಸ್ಟ್, ಬಾಳೆಹಣ್ಣಿನ ಪೇಸ್ಟ್ ಮತ್ತು ಕ್ಯಾರೆಟ್ ಪೇಸ್ಟ್.
ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮತ್ತು ಇಲ್ಲಿ ಬಾಳೆಹಣ್ಣಿನ ಪೇಸ್ಟನ್ನು ನಾವು ಈ ಏಲಕ್ಕಿ ಬಾಳೆಹಣ್ಣು ಅಂತ ಏನು ಹೇಳ್ತೀವಿ ಅದರಿಂದ ತೆಗೆದುಕೊಂಡಿರುವಂಥ ಒಂದು ಪೇಸ್ಟ್ ಇದು. ಈಗ ಮೊಟ್ಟ ಮೊದಲನೇದಾಗಿ ವೀಳ್ಯದ ಎಲೆ ಮತ್ತು ಜೀರಿಗೆಯನ್ನು ನಾವು ಜಜ್ಜಿಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ, ಅದಾದಮೇಲೆ ಒಂದು ಚೆನ್ನಾಗಿ ತೊಳೆದಿರುವಂಥ ವೀಳ್ಯದ ಎಲೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಕುಟ್ಕೊಳ್ಬೇಕು. ಇದೇನು ಜಾಸ್ತಿ ಹೆಚ್ಚು ಪುಡಿಯಾಗುವ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಇದನ್ನು ಕಚ್ಚಿ ತಿನ್ನೋದ್ರಿಂದ ಈ ಥರ ಇದ್ದರೆ ತೊಂದರೆ ಇಲ್ಲ. ಯಾಕಂದರೆ ವೀಳ್ಯದೆಲೆ ಭಾಳ ಬೇಗನೆ ಬಾಯಲ್ಲಿ ಕರಗುತ್ತೆ. ಸಾಕು. ಓಕೆ, ಇದು ಈಗ ಸಿದ್ಧವಾಗಿದೆ. ಈ ಒಂದು ಗ್ಲಾಸಿಗೆ ಅರ್ಧ ಟೀ ಸ್ಪೂನಷ್ಟು ನಾವು ಈ ಬೀಟ್ರೂಟಿನ ಪೇಸ್ಟನ್ನು ಹಾಕ್ಕೊಳ್ಬೇಕು. ಅದಾದ ನಂತರ 4 ಟೀ ಸ್ಪೂನಷ್ಟು ಬಾಳೆಹಣ್ಣಿನ ಪೇಸ್ಟ್, ಮತ್ತು ಕೊನೆಯದಾಗಿ 1 ಟೀ ಸ್ಪೂನಷ್ಟು ಕ್ಯಾರೆಟ್. ಇದನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕೂಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಜನ ಇದನ್ನು ಲೈಕ್ ಮಾಡ್ತಾರೆ. ಈ ಥರ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ತಯಾರಿಸಿಕೊಂಡಂಥ ಈ ಮಿಶ್ರಣ ಏನಿದೆ, ಜೀರಿಗೆ ಮತ್ತು ವೀಳ್ಯದೆಲೆಯ ಏನು ಈ ಪುಡಿ ಇದೆ, ಇದನ್ನು ನಾವು ನೀವು ಮೊದಲೇ ಹೇಳ್ದಾಗೆ ಇದನ್ನ ಕಚ್ಚಿ ತಿನ್ಬೇಕಲ್ವಾ? ಇದು ಒಂದ್ ರೀತಿ ಪೇಯ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲ, ಒಂಥರ ಲೇಹ ಟೈಪ್ ಬರುತ್ತೆ, ಪೇಸ್ಟ್ ಆಗಿ ಬರುತ್ತೆ. ಈ ಥರ ಪೇಸ್ಟ್ ಆಗಿ ಬಂದದನ್ನು ನೀವು ಕಚ್ಚಿ ತಿನ್ನೋ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಈಗ ಇದು ಪ್ರಮಾಣನೂ ಹೇಗಿದೆ ಅಂತಂದರೆ, ನಾವು 4 ಟೀ ಸ್ಪೂನಷ್ಟು ಬಾಳೆಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡಿದ್ದೀವಿ, 1 ವೀಳ್ಯದಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ, ಅದಾದಮೇಲೆ ಅರ್ಧ ಟೀ ಸ್ಪೂನಷ್ಟು ನಾವು ಈ ಬೀಟ್ರೂಟಿನ ಪೇಸ್ಟನ್ನು ಹಾಕ್ಕೊಂಡಿವಿ. ಇದು ನೀವು ಊಟ ಆದಮೇಲೆ, ಅಂದರೆ ನಾವು ಮಧ್ಯಾಹ್ನದ ಊಟ ಮಾಡಿದ ನಂತರ ಮತ್ತು ರಾತ್ರಿ ಊಟ ಮಾಡಿದ ನಂತರ ಇದನ್ನು ದಿವಸಕ್ಕೆ 2 ಬಾರಿ ತೆಗೆದುಕೊಳ್ಳೋದು ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಇದೊಂಥರ ಡೆಸರ್ಟ್ ತಿನ್ನೋ ಹಾಗೆ ನೀವು ಇದನ್ನು ತಿನ್ಬೋದು. ಜೀರ್ಣಶಕ್ತಿ ಒಳ್ಳೆಯದಾಗುತ್ತೆ. ಅದಲ್ಲದೆ ನಿಮಗೆ ಗ್ಯಾಲ್ ಬ್ಲಾಡರ್ ಸ್ಟೋನ್ ಏನಾಗಿರುತ್ತೆ ಅದನ್ನು ಕೂಡ ಕರಗಿಸುವಂಥ ಶಕ್ತಿ ಬಾಳೆಹಣ್ಣು, ಬೀಟ್ರೂಟು ಮತ್ತು ಕ್ಯಾರೆಟ್ನಲ್ಲಿದೆ. ಇದನ್ನು ಮನೆಯಲ್ಲಿ ಪ್ರಯೋಗಿಸಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಮೂತ್ರಕೋಶದ ಕಲ್ಲುಗಳ ನಿವಾರಣೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ವೀಳ್ಯದೆಲೆ, ಜೀರಿಗೆ, ಬೀಟ್ರೂಟ್ ಪೇಸ್ಟ್, ಬಾಳೆಹಣ್ಣಿನ ಪೇಸ್ಟ್ ಮತ್ತು ಕ್ಯಾರೆಟ್ ಪೇಸ್ಟ್. ತಯಾರಿಸುವ ವಿಧಾನ: ಕುಟ್ಟಾಣಿಗೆ ಜೀರಿಗೆ, ವೀಳ್ಯದೆಲೆ ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಒಂದು ಲೋಟಕ್ಕೆ ಬೀಟ್ರೂಟ್ ಪೇಸ್ಟ್, ಬಾಳೆಹಣ್ಣಿನ ಪೇಸ್ಟ್ ಮತ್ತು ಕ್ಯಾರೆಟ್ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಟ್ಟಿದ ಮಿಶ್ರಣಕ್ಕೆ ಬೆರೆಸಿಕೊಂಡರೆ ಮೂತ್ರಕೋಶದ ಕಲ್ಲುಗಳ ನಿವಾರಣೆಗೆ ಮನೆ ಔಷಧ ಸಿದ್ಧ.